ಬರೀ 4,50,000 BPL ಕಾರ್ಡ್ಗಳನ್ನ ಸರ್ಕಾರ ಏಕಾಏಕಿ ರದ್ದುಗೊಳಿಸಿದೆ. ಹೌದು, ಮೊದಲನೇದಾಗಿ ಯಾರ ಕಾರ್ಡ್ ರದ್ದಾಗಿದೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರ ಕೇವಲ ಸುಮ್ಮನೆ ಕಣ್ಣು ಮುಚ್ಚಿ ಕಾರ್ಡ್ ಅನ್ನ ರದ್ದು ಮಾಡಿಲ್ಲ. ಇಲಾಖೆ ದೊಡ್ಡ ಮಟ್ಟದ ಡೇಟಾವನ್ನ ಪರಿಶೀಲನೆ ನಡೆಸಿದಾಗ ಶಾಕಿಂಗ್ ವಿಚಾರಗಳು ಹೊರಬಂದಿದೆ. ಸರ್ಕಾರ ಈ ಒಂದು ಬ್ರಹ್ಮಾಸ್ತ್ರವನ್ನ ಬಳಸೋದಕ್ಕೆ ಕಾರಣ ಏನು ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಸ್ನೇಹಿತರೆ, ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿದಾರರು, ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಅಂಥವರ ಕಾರ್ಡ್ಗಳು ತಕ್ಷಣ ಬಂದಾಗಿದೆ. ಸರ್ಕಾರ ಹೇಳೋದಿಷ್ಟೇ, ಟ್ಯಾಕ್ಸ್ ಕಟ್ಟೋರ್ಗೆ BPL ಕಾರ್ಡ್ ಯಾಕೆ ಅಂತ ಹೇಳ್ಕೊಂಡು. BPL ಕಾರ್ಡ್ ಇರುವಂತದ್ದು ಮುಖ್ಯ ರೀಸನ್ ಏನಪ್ಪಾ ಅಂತಂದ್ರೆ ಬಡ ಕುಟುಂಬದವರಿಗೆ ಒಂದೊಳ್ಳೆ ಆಹಾರ ಸಿಗ್ಲಿ, ಅಕ್ಕಿ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ. ಎರಡನೇದಾಗಿ ಶ್ರೀಮಂತರಾಗಿರ್ಬೋದು ಸರ್ಕಾರಿ ನೌಕರರು, ಅಂದ್ರೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಸುಳ್ಳು ಮಾಹಿತಿಯನ್ನ ನೀಡಿ BPL ಕಾರ್ಡ್ ಅನ್ನ ಪಡೆದವರನ್ನ ಪತ್ತೆ ಹಚ್ಚಲಾಗಿದೆ. ಸರ್ಕಾರಿ ಸಂಬಳ ತಗೊಳ್ಳೋರು ಕೂಡ ಬಡವರ ಅಕ್ಕಿ ಮೇಲೆ ಕಣ್ಣಿಟ್ಟಿರೋದು ಬೇಸರದ ಸಂಗತಿ. ಹಾಗಾಗಿ ಇವರ ಕಾರ್ಡ್ಗಳು ಕೂಡ ರದ್ದಾಗಿರುವಂತದ್ದು. ಇನ್ನು ಮೂರನೇದಾಗಿ ಮೃತಪಟ್ಟವರ ಹೆಸರಲ್ಲಿ ಪಡಿತರವನ್ನ ತಗೋತಿರುವಂತದ್ದು, ಅಂದ್ರೆ ಇದು ಅತಿ ದೊಡ್ಡ ಹಗರಣ ಅಂತ ಹೇಳ್ಬೋದು. ಸೊ ಈ ಇಷ್ಟೆಲ್ಲ ಕಾರಣಕ್ಕೆ ಈಗ ಸುಮಾರು 4,50,000 ಕಾರ್ಡ್ ಅನ್ನ ರದ್ದು ಮಾಡಿ ಅವರನ್ನ ಈಗ APL ಗೆ ಕನ್ವರ್ಟ್ ಮಾಡಿರುವಂತ. ಬಾಸ್ ವಾಲಾ, ಬಿ ದ ಬಾಸ್.